ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. Hello, hello, hello. I am coming. I am coming. Be careful. I can dash you. 3, 2, 1. Hi guys, welcome back to my channel. So ಇವತ್ತು ಸಂಡೇ ಇದೆ. ಸೊ ಇವತ್ತು ನಾನು ಪಾಪ ಸೇರ್ಕೊಂಡು ಸ್ಪೆಷಲ್ ಫುಡ್ ಮಾಡ್ತಿದ್ದೀವಿ. ಬನ್ನಿ ಹೋಗಿ ಮಾಡೋಣ. ಕಡ್ಲೆಟ್ ಹಾಕ್ತಿದ್ದೀವಿ. ಸಾಕಿ ಸಾಕಾ ಆಗಿತ್ತಾ? ಇವಾಗ ನೆಕ್ಸ್ಟ್ ಗ್ಲಾಸ್ ನೀರು ತಗೊಂಡು ಹಾಕಾದ್ಮೇಲೆ ನನ್ಗೆ ನೀರ್ ಹಾಕ್ಬೇಕು ಗೈಸ್. ಕಲ್ಸು, ನೀಟಾಗಿ ಕಲ್ಸು. ಚೆನ್ನಾಗಿ ಬರಬೇಕು ಬಜ್ಜಿ. ಸೊ ನೀರ್ ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಗೈಸ್. ಸೊ ಗೈಸ್ ನಾನ್ ಮಾಡಕ್ ಬದಿಲ್ಲ, ಕೈಯೆಲ್ಲ ಫುಲ್ ಮೆತ್ಕೊಂಡ್ಬಿಟ್ಟಿತ್ತು. ಆಕ್ಚುಲಿ ನನ್ ಬರ್ಜಿನ್ ಕಲ್ಸಾಕಿಟ್ಟು ಕಲ್ಸಕ್ ಬರಲ್ಲ. ಸೊ ಅದಕ್ಕೆ ನಮ್ ಪಪ್ಪ ಕಂಟಿನ್ಯೂ ಮಾಡ್ತಾರೆ ಗೈಸ್. ಲೆಟ್ಸ್ ಗೋ. ಸೊ ಇವಾಗ ಜೀರಿಗೆ ಹಾಕ್ತಿದೀನಿ. ಸಾಕ ಸಾಕು. ನೀಟಾಗಿ ಮಿಕ್ಸ್ ಮಾಡ್ಬೇಕು. ಸಾಕು. ಸೊ ಇವಾಗ ಸಾಲ್ಟ್ ಹಾಕ್ಬೇಕು. ಸ್ಪೂನ್ ಸಾಕು. 1 ಸ್ಪೂನ್. ಜಾಸ್ತಿ ಆಯ್ತು. ಹಾಂ ಸಾಕು. ಯಾವ್ದು ಜಾಸ್ತಿ ಆಯ್ತು? ಹಾಂ ಸ್ವಲ್ಪ ಹೊತ್ತು ಮಾಡಬೇಕು. ಇರಿ ಇದು ಕರೆಕ್ಟ್ ಆಗಬೇಕು. ಸೂಪರ್ ನೋಡಿ, ಈ ಥರ ಮಾಡ್ಕೋಬೇಕು. ಈ ಥರ ಇದಾದ್ಮೇಲೆ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಬಿಟ್ಟು 5 ಮಿನಿಟ್ಸ್ ಎಲ್ಲ ಆಗಿರುತ್ತೆ. ಬೇಕು ಬಜ್ಜಿ ಹೇಳ್ಕೊಳಕ್ ಬೆಲ್ಲ ಹೆಲ್ಪ್ ಮಾಡ್ತೀನಿ. ನೀನು ಎತ್ಕೋಬೇಕು, ನಾನು ಹೆಂಗೆ ಎಲ್ಲ ಹೆಲ್ಪ್ ಮಾಡಬೇಕು. ಬರೀ ನಮ್ಮ ಕೆಲಸ ಇಡೋದು ಮಾಡೋದು ನಾನು ಹೆಲ್ಪ್ ಮಾಡೋದು. ಏನು ಮುಗಿಸ್ಕೊ, ಇದೆಲ್ಲ ಎತ್ತಿಡು. ಇವಾಗ 10 to 5 minutes ಬಿಟ್ರೆ ಚೆನ್ನಾಗಿ ಲೈಕ್ ಚೆನ್ನಾಗಿ ಏನಾಗುತ್ತೆ? ಚೆನ್ನಾಗಿ ಕ್ರಿಸ್ಪಿ ಆಗಿ ಬರುತ್ತೆ. ನೋಡಿ ನಮ್ ಪಾಪ ಫ್ರಿಡ್ಜ್ ಇಂದ ತೆಗ್ದಿದ ತಕ್ಷಣ ತೊಳಿಬೇಕಾ ಇಲ್ವಾ ಗೈಸ್? ಯಸ್, ತೊಳಿತಾ ಇಲ್ಲ, ಹಂಗೆ ಕಟ್ ಮಾಡಿದ್ರೆ ಎಲ್ಲ ಪಾಯ್ಸನ್ ಎಲ್ಲ ಹೋಗುತ್ತಲ್ವಾ. ನೋಡಿ ಆಲ್ರೆಡಿ ವಾಶ್ ಮಾಡಿನೇ ಫ್ರಿಜ್ ಅಲ್ಲಿ ಇಟ್ಟು ಸೊ ಬಟ್ ಆಮೇಲೆ ಫ್ರಿಜ್ ಇಂದ ತೆಗ್ದಾದ್ಮೇಲೆ ಒಂದ್ಸಲ ವಾಶ್ ಮಾಡಿ. ನನಗೆ ಹೇಳ್ತಾಳೆ ಇವಾಗ ಎಲ್ಲ. ನನಗೆ ನಾನೇನ್ ಮಾಡ್ಬೇಕು? ಬಸ್ ನಾನೇ ಮಾಡ್ಬೋದು, ಅದು ನೀನೇ ಮಾಡ್ಬೇಕು. ಸೊ ನಾನು ಬರೀ ಹೆಲ್ಪರ್ ಅಷ್ಟೇ. ಹೆಲ್ಪರ್ ಅಷ್ಟೇ. ಶಿ ಇಸ್ ನಾಟ್ ಅ ಮೇನ್ ಮೇನ್ ಕುಕ್ಕರ್. ಮೇನ್ ಶೆಫ್.
ಸೂಪರ್ ಬಂದಿದೆ. ನಾನು ಅನ್ಕೊಂಡೇ ಇರ್ಲಿಲ್ಲ ಎಷ್ಟೊಂದ್ ಚೆನ್ನಾಗಿ ಬರುತ್ತೆ. ನಾನು ಅನ್ಕೊಂಡೇ ಇರ್ಲಿಲ್ಲ. ಆಲೂಗಡ್ಡೆ ಹಾಕಿ ಫಸ್ಟ್ ಮ್ಯಾಮ್ ನಿಮ್ ಮಾತಾಯ್ತು ಮ್ಯಾಮ್, ಆಲೂಗಡ್ಡೆ ಕೆಲಸನೇ ಮಾಡ್ತೀನಿ. ನಾ ಬರೀ ಆಲೂಗಡ್ಡೆ ಅಷ್ಟೇ. ತಿಂತೀಯಾ? ಊಟ ಮಾಡಲೇ ಗೊತ್ತಿಲ್ಲ. ಎಂತ ಒಳ್ಳೆ ತಿಂತೀವಿ. ಚಿಲ್ಲಿ ಪೌಡರ್ ಹಾಕಬಾರ್ದು. ಚಿಲ್ಲಿ ಪೌಡರ್ ಹಾಕಿದ್ರೆ ಅದು ಒಂಥರ ಮಸಾಲ ತರ ಆಗುತ್ತೆ. ಇದು ನ್ಯಾಚುರಲ್ ಒರಿಜಿನಲ್ ಬಜ್ಜಿ. ಚೆನ್ನಾಗೇ ಇದೆ, ಬಟ್ ಲಾಸ್ಟ್ ಒಂದು ಪದಾರ್ಥ ಸ್ವಲ್ಪ ಮಿಸ್ಸಿಂಗ್ ಇದೆ. ಸೊ ಲಾಸ್ಟ್ ಅಲ್ಲಿ ಆ ಮಿಸ್ಸಿಂಗ್ ಪದಾರ್ಥನ ನಮ್ಮ ಪಪ್ಪ ಫೀಲ್ ಮಾಡ್ತಾರೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಸೊ ಇವಾಗ ನಮ್ಮ ಪಪ್ಪ ಅದೆಲ್ಲ ಮಿಕ್ಸ್ ಮಾಡೋ ತನಕ ಇದನ್ನೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ ಗೈಸ್. ಏಜ್ ಬರಕ್ಕೆ ಮಾಡಬೇಕು. ಇದೆಲ್ಲ ಒಂದು ಬೋಲ್ಡ್ ಹಾಕಿತ್ತು. ಈ ತರ ಒಂದಷ್ಟು ಕ್ರಿಸ್ಪಿ ಆಗಿ ಬಂದಿದೆ. ಇದು ನಮ್ ಪಪ್ಪನ ಫೇವ್ರೆಟ್. ಇದು ಚಿನ್ನು ಮರಿ ಸಣ್ಣ. ಇದಂತೂ ನಮ್ ಪಪ್ಪನ ಫೇವ್ರೆಟ್. ನಾನೇ ಗೈಸ್, ಒಬ್ಬೊಬ್ರು ಒಂದೊಂದ್ ತರ ಕಟ್ತಾರೆ. ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ಚಿಲ್ಲಿ ಪೌಡರ್ನ ಮೇಲೆ ಹಾಕ್ಬೇಕು. ಹಿಟ್ಟು ಜೊತೆ ಮಿಕ್ಸ್ ಮಾಡ್ಬಾರ್ದು. ಓಕೆನಾ? ಹಿಟ್ಟು ಜೊತೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಆ ಟೇಸ್ಟ್ ಬರಲ್ಲ. ಅಂದ್ರೆ ಯಾವ ಟೈಪ್ ಮನೆಯಲ್ಲಿ ಮಾಡ್ದಂಗ್ ಟೇಸ್ಟ್ ಬರುತ್ತಾ ಅಥವಾ ಹೋಟೆಲ್ ಆಮೇಲೆ ಈ ತರ ಮಿಕ್ಸ್ ಮಾಡ್ಬೇಕು, ಕೆಳಗಡೆ ಬೀಳಿಸ್ಬೇಕು. ಸೂಪರ್ ಆಗಿ ಹೇಳಿದ್ರಿ. ಸೂಪರ್ ಸೂಪರ್. ಸಣ್ಣದಾಗಿದೆ ಅದು. ಸ್ವಲ್ಪ ದೊಡ್ಡ ಬೌಲ್ ತಗೊಂಡಿದ್ದು. ಸೊ ಇವಾಗ ನಮ್ಮ ಪಪ್ಪ ನನಗೆ ಮತ್ತೆ ಊಟ ಬಡಿಸ್ತಾ ಇದ್ದಾರೆ. ಸೊ ಇವಾಗ ಬಜ್ಜಿ ಇದೆ, ಟೇಸ್ಟ್ ಮಾಡಿ ನೋಡಿ ನಂಗಿದೆ ಅಂತ. ಇಟ್ಸ್ ಪರ್ಫೆಕ್ಟ್. Oh my god. ಸೊ ಇವಾಗ ಊಟಕ್ಕೆ ಕೂತಿದೀವಿ. ಬಜ್ಜಿ ನಂಚ್ಕೊಂಡು ಅನ್ನ ಸಾರು ತಿಂತಿದ್ರೆ ಸೊ ಗೈಸ್ ಇವಾಗ ಊಟಕ್ಕೆ ಕೂತಿದೀವಿ. ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಟಾಟಾ, ಬೈ ಬೈ.